ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಣ್ಣ ರವೆ ಉಪ್ಪಿಟ್ಟು ಭಾಳ ಟೇಸ್ಟಿಯಾಗಿರ್ತೈತಿ. ಅಗದಿ 5 ನಿಮಿಷನಾಗ ಆಗುವಂಥ ಉಪ್ಪಿಟ್ಟಿದು. ಅದನ್ನು ರವೆ ತೊಗೊಂಡೈತಿಲ್ಲೇ ಸಣ್ಣ ಬಿಳಿ ರವೆ. ಅದಕ್ಕೊಂದು ಸ್ವಲ್ಪ ನೀರು ತೊಗೊಂಡೈತಿ. ಒಂದು 1/2 ಕಪ್ ಮಿಲ್ಕ್ ತೊಗೊಂಡೈತಿ. ಹಸಿ ಮೆಣಸಿನ್ಕಾಯಿ ಹೆಚ್ಚಿದ್ದನ್ನು ಸಣ್ಣಗ, ಕರಿಬೇವು ಮತ್ತು ಉಳ್ಳಾಗಡ್ಡಿ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡೈತಿ. ಒಂದಿಷ್ಟು ಲಿಂಬೆಹಣ್ಣು ತೊಗೊಂಡೈತಿ. ಆಮೇಲೆ ಅದು ಒಂದು ಪಾತ್ರೆಗೆ ಆಯಿಲ್ ಹಾಕಿ, 1-2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳಕ್ತಾನೆ. ಈಗ ಸಾಸಿವೆ ಜೀರಿಗೆ ಚಟ್ಪಟ್ ಅನ್ನನ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳಕ್ತಾನೆ. ಆಮೇಲೆ ಒಂಚೂರು ಕಡಲೆಬೇಳೆ ಹಾಕ್ಕೊಳಕ್ತಾನೆ. ಇದರಿಂದ ಉಪ್ಪಿಟ್ಟು ಟೇಸ್ಟ್ ಬರ್ತೈತಿ. ಅವೆಲ್ಲ ಬಾಯಾಗ ಸಿಗೋದ್ರಿಂದ ಅದಕ್ಕೆ ನಾ ಇವನ್ನೆಲ್ಲ ಹಾಕ್ಕೊಳಕ್ತಾನೆ. ಈಗ ರುಚಿಗೆ ತಕ್ಕಷ್ಟು ನೀವು ಖಾರ ಇದು ಅಂದರೆ ಹಸಿಮೆಣ್ಸಿಕಾಯಿ ನೋಡ್ಕೊಂಡು ಹಾಕೋರಿ. ಈಗ ಖಾರ ಒಂದು ಸ್ವಲ್ಪ ಹಾಕ್ಕೊಳಕ್ತಾನೆ ನಾನು. ಈರುಳ್ಳಿ ಹಾಕ್ಕೊಳಕ್ತೈತಿ. ಈರುಳ್ಳಿ ಇವೆಲ್ಲ ಹಾಕಿಂದ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು, ಬಾಡಿಸ್ಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಅದಕ್ಕೆ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದಕ್ಕೆ ಉಪ್ಪು ಹಾಕಿ ನಾನು 1 ಗ್ಲಾಸ್ ನೀರು ಕಾಸಕ್ಕಿಟ್ಟಾನೆ. ಇದೇನು ರವೆ ತೊಗೊಂಡಿರ್ತೀವಲ್ಲ ಅದ್ರ 3 ಕಪ್ ನೀರು ತೊಗೋಬೇಕು. ಒಂದು 1/2 ಕಪ್ ಹಾಲು ತೊಗೊಂಡೇನಿಲ್ಲೇ. ಕಾಸಿದ ನೀರು ಅದಕ್ಕೆ ಒಗ್ಗರಣೆಗೆ ಹಾಕಿ ಆಮೇಲೆ ರವೆ ಹಾಕಿ ತಿರುಗಿಸಾಕತ್ತಾನೆ. ರವೆ ಹಾಕಿ ತಿರುಗಿಸಿಂದ ರವೆ ಹಾಕಿದ್ದ ಕುದಿಯಾಕತ್ತದ. ಪೂರ್ತಿ ರವೆ ಗಂಟಗುಲ್ದಂಗೆ ಈ ಥರ ಕಲಿಸ್ಬೇಕು. ಉಪ್ಪಿಟ್ಟು ಮಾತ್ರ 5 ನಿಮಿಷನಾಗ ಆಗ್ತೈತಿ. ಬೆಸ್ಟ್ ಆಗ್ತೈತಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಭಾಳ ಫಾಸ್ಟ್ ಆಗುವಂಥದ್ದು ಇದು. ಬೆಳಿಗ್ಗೆ ಸ್ನ್ಯಾಕ್ಸಾಗಲಿ ಸಾಯಂಕಾಲಕ್ಕಾಗಲಿ, ಬೆಳಿಗ್ಗೆ ತಿಂಡಿಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಎಲ್ಲಕ್ಕೂ ಬರ್ತೈತಿ. ಅಗದಿ ಬೇಗನೂ ಆಗ್ತೈತಿ. ಇದಕ್ಕೆ ನೀವು ಆಪ್ಷನ್ ಅಂದ್ರೆ ಸಕ್ಕರೆ ಹಾಕೋಬೋದು. ನಾನು ಇದಕ್ಕೆ ಸಕ್ಕರೆ ಹಾಕಿಲ್ಲ, ಬರೀ ಲಿಂಬೆ ರಸ ಹಾಕೇನೆ. ಮತ್ತು ನೀವು ಏನು ಬೇಕಾದ ಹುಳಿ ಖಾರ ಉಪ್ಪು ಬೇರೆ ಏನಾದರೂ ಹಾಕೋಬೋದು. ನಾ ಇಲ್ಲೇ ಲಿಂಬೆ ಹಣ್ಣಿಂದ ಹುಳಿ ಹಾಕೀನಿ. ನೀವು ಟೊಮೆಟೊ ಹಾಕೋಬೋದು ಅಥವಾ ಇದು ಹುಣಸೆ ಹುಳಿ ಹಾಕೋಬೋದು. ನೋಡಿರಿ ಈ ಥರ ಉಪ್ಪಿಟ್ಟು ನಿಮ್ಗೆ ಬರ್ತೈತೆ. ಅಗದಿ ಬೇಗ ಆಗೋದು, ಟೇಸ್ಟ್ ಆಗೋದು ಉಪ್ಪಿಟ್ಟು. ಈಗ ಫುಲ್ ಉಪ್ಪಿಟ್ಟು ರೆಡಿ ಆಗೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ಈಗ ಬಿಸಿ ಬಿಸಿ ಆದ ಉಪ್ಪಿಟ್ಟು ತುಪ್ಪ ಹಾಕ್ಕೊಂಡು ತಿನ್ಬೋದು.